ನನಗೆ ಮರ್ತೋಗ್ತೈತೆ, ಅದಕ್ಕೆ ನೆನ್ಸ್ಕೊಂಡು ಹಾಕೋತಿದ್ದೀನಿ ಅಷ್ಟೇ. ತೇಜೋಕ ಒಬ್ರು ನಂಬ್ತಾರೆ ನನ್ನ ಅಷ್ಟೇ. ಯಾವಾಗಲೂ ಚೆರಿ ಅಂತ ವಹಿಸ್ಕೊಳ್ಳೋದಲ್ಲ. 100 ಮಿಸ್ ಕಾಲ್ಸ್ ಫ್ರಮ್ ತಾಜ್ ಹೋಟೆಲ್. ನನಗೆ ಬೇಜಾರಾಗ್ತೈತೆ ಆಂಟಿ ನೆನೆಸ್ಕೊಂಡು. ಇದೇ ಹುಡುಗಿರ ಟ್ರಿಕ್ಸ್ ಅನ್ನ ನಡಗ್ಸೋಕೆ ಯಾರಿಂದ ಸಾಧ್ಯ? ಅಲ್ಲಿ ಎಣ್ಣೆ ಚಟ್ 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 ಅಂತ ಹಿಂಗೆ ಆರ್ಬೇಕು. ನೀರು ಬಿಟ್ಟು ಕಿಂಗ್ ಆಫ್ ದಿ ಕಿಚನ್ ಏನು ಹೇಳಿ ಆಂಟಿ? ನೋಡಿ ಆಂಟಿ, ನಿಮ್ಮ ಪಪ್ಪಂಗೆ ನೀವು ಮುಖ್ಯ ಒಪ್ಕೋತೀನಿ. ಕ್ವೀನ್ ಯಾರು? ಕ್ವೀನ್. ಎಲ್ಲರಿಗೂ ನಮಸ್ಕಾರ. ಸಿಲ್ವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಕಾಲೇಜ್ ಏನೂ ಇಲ್ವಲ್ಲ, ಮನೇಲಿದ್ವಿ. ಯೂಟ್ಯೂಬ್ಗೆ ಏನು ಕಾಂಟೆಂಟ್ ಮಾಡಲಿ ಅಂತ ತಲೆಗೆಡ್ಸ್ಕೊತಾ ಇದ್ದೆ. ಆವಾಗ ನನ್ನ ಫ್ರೆಂಡ್ ಇದ್ದವಳು, ಏನಕ್ಕೆ ತಲೆ ಕೆಡ್ಸ್ಕೊತೀಯಾ, ನಾನು ಇಲ್ವಾ ನಿನ್ನ ಜೊತೆ, ಬಾ ನಿನ್ಗೊಂದು ಕಾಂಟೆಂಟ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಗೋಲಿ ಬಜ್ಜಿ ಮಾಡೋಣ ಮನೇಲಿ ಅಂತ ಹೇಳಿದಾಳೆ. ಆ ಗೋಲಿ ಬಜ್ಜಿ ಮಾಡೋದಕ್ಕೆ ನನ್ನ 3 ಸಲ ಹತ್ತು ಇಳಿಸಿ ಮಾಡಿದ್ದಾಳೆ. ಒಂದೊಂದು ಸಲ ಒಂದೊಂದು ಸಾಮಾನು ತರಿಸಿ ಫೈನಲಿ ಇವಾಗ ಬಂದು ಕೂತಿದ್ದೀನಿ ಸುಸ್ತಾಗಿ. ಇವಾಗ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದಾಳೆ. ಈಗ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ. ಹಾಯ್ ಗೈಸ್. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋಣ. ಓಕೆ, ಮಾಡಿ. ನಾವಿವತ್ತು ಒಂದು ನಿಮಿಷ ಇರಿ. ನಾವಿವತ್ತು ಗೋಲಿ ಬಜ್ಜಿ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಕಡೆ ತೋರಿಸಿ ಶಿಲ್ಪ ಅವರೇ. ಓಕೆ, ಫಸ್ಟು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮೈದಾ ಮತ್ತು ಮೊಸರು. ನಾವಿಬ್ಬರೇ ಇರೋದ್ರಿಂದ ನಾನು ಈ ಕಪ್ ತೊಗೊಂಡಿದ್ದೀನಿ. ಆದ್ದರಿಂದ ನಮ್ಮಿಬ್ರಿಗೆ ಇಷ್ಟೇ ಸಾಕು. ಫಸ್ಟ್ಲಿ 2 ಕಪ್ ಮೈದಾ ಹಾಕ್ಕೊಟ್ಟಿದ್ದೀನಿ. ಈಗ ಫಸ್ಟ್ಲಿ 1 ಕಪ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಕಪ್ ಹಾಕೋತಾ ಇದ್ದೀನಿ. ಒಂದು ಆಡ್ಕೊಳ್ಳ, ಹಂಗೆ ಹಾಕು. 2 ಕಪ್ ಹಾಕ್ಕೊಂಡಿದ್ದೀನಿ ಗೈಸ್. ಈಗ ಸ್ವಲ್ಪ ಹುಳಿ ಬಂದಿರಬೇಕು ಮೊಸರು, ಆ ಥರದ್ದು ತಗೊಳ್ಳಿ. ಅಂದರೆ 3 ದಿನದ ತೊಗೊಂಡ್ರೆ ಆಗುತ್ತಾ? ನಿಮ್ಮಿಷ್ಟ, ನಿಮ್ಗೆ ತಿನ್ನೋಕ್ಕಾದ್ರೆ ಅದನ್ನು ಬೇಕಾದ್ರೂ ತೊಗೋಬೋದು ನೀವು. ಕರ್ಡ್ ಹಾಕ್ಕೊಂಡಿದ್ದೀನಿ ಗೈಸ್. ಕರ್ಡ್ ಹಾಕ್ಕೊಂಡಿದ್ದಾರೆ. ಈಗ ಇದು ಸೈಡ್ ಇಟ್ಬಿಡಿ, ಸಾಕು. ಇದು ಪಕ್ಕದಲ್ಲಿದ್ದರೆ ತೊಂದರೆ ಆಗುತ್ತಾ? ಆ ಥರ ಏನಿಲ್ಲ. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಓಕೆ, ಸ್ವಲ್ಪ ಡೈಜೆಷನ್ಗೆ. ನೆಕ್ಸ್ಟು ಸ್ವಲ್ಪ ತೆಂಗಿನಕಾಯಿ. ಅಲ್ಲ, ಟೇಬಲ್ ಮೇಲೆ ಏನಕ್ಕೆ ಇಟ್ಕೊಂಡಿದ್ದೀರಾ? ಒಂದು ಪ್ಲೇಟ್ ಇಟ್ಕೋದಿತ್ತಲ್ಲ. ಆಗಲಿ ಅಂತ. ಯಾಕೆ ಹೇಳಿ? ತೊಳೆಯೋಳು ನಾನಲ್ವಾ, ಅದಕ್ಕೆ. ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ, ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಸ್ವಲ್ಪ ಮೆಣಸಿನ್ಕಾಯಿ ಖಾರಕ್ಕೆ. ನೆಕ್ಸ್ಟ್ ಕೊತ್ತಂಬರಿ. ನೋಡಿ ಗಾಯ್ಸ್, ಮುಂದೆ ನೆಕ್ಸ್ಟು ಸ್ವಲ್ಪ ಇದು ಹಾಕ್ಕೋತಾ ಇದ್ದೀನಿ, ಅಕ್ಕಿ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅಂದ್ಬಿಟ್ಟು ಅಷ್ಟೊಂದು ನಾವು ಇಟ್ಕೊಂಡಿದ್ದೀರ. ಇಷ್ಟೇ ಹಾಕ್ಕೊಳ್ಳೋದು ಗೈಸ್, ಜಾಸ್ತಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಕಿಂಗ್ ಆಫ್ ದಿ ಕಿಚನ್ನು ಏನು ಹೇಳಿ? ಏನು? ಸಾಲ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ. ನೈಸ್. ಪಂಚಿಂಗ್ ಡೈಲಾಗ್ ಹೊಡೆದೆಲ್ಲ ಕಲ್ತ್ಬಿಟ್ಟೊಳೆ ಗೈಸ್ ನನ್ನ ಜೊತೆ ಸೇರಿಕೊಂಡು. ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ. ಸಾಕು ಗೈಸ್, ಇಷ್ಟೇ ಇಂಗ್ರೀಡಿಯೆಂಟ್ಸು. ಮುಂದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಂತ ಹಾಕೋತಾ ಇದ್ದೀನಿ ಅನ್ಕೋಬೇಡಿ, ನನಗೆ ಮರ್ತೋಗ್ತೈತೆ, ಅದಕ್ಕೆ ನೆನ್ಸ್ಕೊಂಡು ಹಾಕೋತಿದ್ದೀನಿ ಅಷ್ಟೇ. ನೈಸ್ ಜೋಕ್. ಸ್ಪೂನಲ್ಲೇ ಹಾಕೋದಿತ್ತಪ್ಪ. ಸ್ಪೂನಲ್ಲಿ ಹಾಕೋದಿತ್ತು, ಎದ್ದೋಗೋಕ್ಕಾಗಲ್ವಲ್ಲ ಗಾಯ್ಸ್. ಆ ಥರ ಏನಿಲ್ಲ ಗೈಸ್. ಈಗ ಸ್ವಲ್ಪ ದಯವಿಟ್ಟು ಕೈ ತೊಳೆದಿದ್ದೀರಾ? ಹೌದು, ನೀವು ಕೈ ತೊಳ್ಕೊಂಡೆ ಕಲಸಿ ಗೈಸ್. ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಆಗ್ತಾ ಇಲ್ಲ. ಈ ಬೌಲಲ್ಲಿ ವಾಟರ್ ತಗೊಂಡು ಸ್ವಲ್ಪ. ನನ್ನ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾಳೆ. ಈ ಬೌಲಲ್ಲಿ ವಾಟರ್ ಬೇಕಂತೆ. ನೀವು ಈ ಮೊಸರಿಗೆ ಯಾವ ಬೌಲ್ ಯೂಸ್ ಮಾಡಿರ್ತೀರಾ ಅದನ್ನೇ ಯೂಸ್ ಮಾಡಿಕೊಂಡು ತರಬೇಕಂತೆ. ಆ ಥರ ಏನಿಲ್ಲ ಗೈಸ್, ಅದು ಶಾಸ್ತ್ರ ಅಂತೆ. ನೋಡಿ, ಹಾಕ್ಬಿಡ್ಬೇಡ. ಸ್ವಲ್ಪ ಹಾಕೋಬೇಕು. ಮತ್ತೆ ಏನಾದರೂ ಮಾತಾಡಿ ಚಂದ್ರಿಕಾ ಅವರೇ. ಏನು ಮಾತಾಡೋದು ಗೈಸ್, ನಾಳೆ ವೈವ ಐತೆ ನಮಗೆ. ಆದ್ದರಿಂದ ಏನು ಟೆನ್ಷನ್ ತೊಗೊಂಡು ಓದ್ತಿರೋಳಂಗೆ
ಬಿಲ್ಡಪ್ ಹೊಡ್ಕೋತಾಳೆ ಗೈಸ್, ಏನು ಓದೋದು ಗೊತ್ತಿಲ್ಲ ಗೈಸ್, ಅದಕ್ಕೆ ಸುಮ್ಮನೆ. ಇವಾಗ ಯಾರು ಓದ್ತಾರೆ ಗೈಸ್? ಪ್ರಾಕ್ಟಿಕಲ್ ಅದು, ಗೊತ್ತಿರೋದು ಹೇಳಬೇಕು. ಹೆಂಗೆ ಕಲಿಸ್ತಾ ಇದ್ದಾಳೆ ಅಂದರೆ ನಾನು ನಿಮಗೆ ತೋರಿಸ್ತಾ ಇಲ್ಲ, ಅವಳು ಕಲಿಸ್ತಾ ಇರೋದನ್ನ. ಯಾಕೆಂದರೆ ನಿಮ್ಗೆ ಇಷ್ಟ ಆಗಲ್ಲ ಆಮೇಲೆ ತಿನ್ನೋಕ್ಕೆ. ಈ ಥರನೂ ಕಲಿಸ್ಕೊಂಡು ತಿನ್ಬೇಕಾ? ನಾನು ಕಲ್ಸಲ್ಲ, ನೀವು ಮಾಡೋದಾಗ್ಲೂ ಹಿಂಗೆ ಬರೋದು ಗೈಸ್, ನೀವು ಹಿಂಗೆ ಕಲಿಸ್ಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಡಿ. ನೀವು ಸಾಲ್ಟ್ನ ಕಿಂಗ್ ಆಫ್ ದ ಕಿಚನ್ ಅಂದ್ರಿ, ಕಿಂಗ್ ಇದ್ಮೇಲೆ ಕ್ವೀನು ಇರಬೇಕಲ್ವಾ? ಕ್ವೀನ್ ಯಾರು? ಕ್ವೀನ್ ಬಂದು ಸಾಂಬಾರ್ ಸೊಪ್ಪೆ ಕ್ವೀನು. ಹೌದಾ? ಅವ್ರಿಗೆ ಪ್ರಿನ್ಸು ಇರಬೇಕಲ್ಲ ಅವರು? ಈರುಳ್ಳಿ. ಆಮೇಲೆ ಪ್ರಿನ್ಸಸ್ ಅದು ನೀವು ಯಾವ್ದು ಬೇಕಾದ್ರೆ ಕನ್ಸಿಡರ್ ಮಾಡೋದು. ಈಗ ರಾಜಂಗೆ ಇಬ್ರು ಮೇನ್ ತಾನೆ. ಅಲ್ಲ, ಮೇನು ಯಾವ್ದು ಇಂಪಾರ್ಟೆಂಟ್ ಅಂತ ಈಗ ನಿಮ್ಮ ಪೇರೆಂಟ್ಸ್ಗೆ ಅಲ್ಲ, ನಿಮ್ಮ ಪೇರೆಂಟ್ಸಿಗೆ ನೀವು ಮುಖ್ಯನಾ ನಿಮ್ಮ ಬ್ರದರ್ ಮುಖ್ಯನಾ ಹೇಳಿ? ನಾನೇ ಮುಖ್ಯ. ಹಾಗಲ್ಲ, ಇಬ್ರು ಮುಖ್ಯ ಇರ್ತಾರೆ. ಇಲ್ಲ, ನಿಮ್ಮ ಪಪ್ಪಂಗೆ ನೀವು ಮುಖ್ಯ ಒಪ್ಕೋತೀನಿ, ನಿಮ್ಮ ಮಮ್ಮಿಗೆ ನಿಮ್ಮ ಬ್ರದರಿಗೆ ಮುಖ್ಯ. ಸುಮ್ಮನೆ ಮಮ್ಮಿ ನೋಡು, ಮಮ್ಮಿ ಯಾವಾಗಲೂ ಚರಿ ಅಂತ ವಹಿಸ್ಕೊತಾ ಇದ್ದಲ್ಲ, ಹೆಂಗೆ ಹೇಳ್ತಾಳೆ ನೋಡು ಮಮ್ಮಿ. ಆಂಟಿ ಸುಳ್ಳಲ್ಲ, ನಿಜ ಆಂಟಿ. ಎಲ್ಲ ತಾಯಂದಿರಿಗೂ ಗಂಡು ಮಕ್ಕಳೇ ಪ್ರೀತಿ, ಆದ್ರಿಂದ ಹೇಳಿ. ಅಂದರೆ ನಿಮ್ಮ ಅಮ್ಮಂಗೂ ನಿಮ್ಮ ಅಣ್ಣ ತಮ್ಮನ ಕಂಡ್ರೇನೆ ಇಷ್ಟನಾ? ಅಣ್ಣ ಅಂದರೆ ಇಷ್ಟ ತಮ್ಮನಿಗಿಂತ. ಆಂಟಿ ನೋಡಿ ಆಂಟಿ, ಮಗಳು ಅಂತ ಅಂದಿದ್ದಕ್ಕೆ ಯಾವ ಥರ ಅಂದ್ಲು. ನನಗೆ ಬೇಜಾರಾಗ್ತೈತೆ ಆಂಟಿ ನೆನೆಸ್ಕೊಂಡು. ಅಷ್ಟೊಂದು ಸಲ ಫೋನ್ ಮಾಡ್ತಾರೆ, ಅಷ್ಟೊಂದು ಸಲ ವಿಚಾರಿಸ್ಕೋತಾರೆ. ಒಂದು ಚಿಕ್ಕ ನೋವು ಅಂದರೆ 10 ಸಲ ಫೋನ್ ಮಾಡ್ತಾರೆ. ಹಿಂಗೆ ಅಂದ್ಬಿಟ್ಲಲ್ಲ ಆಂಟಿಗೆ ಬೇಜಾರಾಗ್ತೈತೆ. ಆಂಟಿ ನೀವು ಮಾತ್ರ ಇವಳನ್ನ ಬಿಡೋಂಗಿಲ್ಲ, ನೆಕ್ಸ್ಟ್ ಟೈಮು ಕಾಫಿಗೆ ಹಾಕಿ ಕೊಟ್ಬಿಡಿ ಆಂಟಿ, ಕುಡೀಲಿ, ಚೆನ್ನಾಗಿರಲಿ ಪಾಪ. ನೋಡಿ ಗೈಸ್, ಈ ಥರ ಉಜ್ಜಬೇಕು. ಇಷ್ಟೇ ಗೈಸ್, ಇದಾಗಿದೆ. ಇವಾಗ 2 hours ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಆಗ ಸ್ವಲ್ಪ ಅಳ್ಕೊಳ್ಳುತ್ತೆ. ಆದ್ದರಿಂದ ನಾನೀಗ ಮುಚ್ಚಿಡಕ್ಕೆ ಹೋಗ್ತಾ ಇದ್ದೀನಿ. ಆಮೇಲಿಂದ ಹಿಂಗೆ ಬಿಟ್ರೆ ಬೈತಾಳೆ ಗೈಸ್, ಎಲ್ಲ ಎತ್ತಿಡ್ತಾ ಇದ್ದೀನಿ. ಗುಡ್ ಗರ್ಲ್. ನನ್ನ ಬುದ್ಧಿ ಸ್ವಲ್ಪನಾದರೂ ಬರ್ತಾ ಇದೆ ಇತ್ತೀಚೆಗೆ. ಗಾಯ್ಸ್ 2 hours ಆಗಿದೆ. ಸೊ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ, ಆ ಕಡೆ ಎಲ್ಲ ನೆನೆಸಿಟ್ಟಿದ್ದೆಲ್ಲ ರೆಡಿ ಇದೆ. ಇವಾಗ ಎಣ್ಣೆ ಒಳಗಡೆ ಗೋಲಿ ಬಜ್ಜಿ ಬಿಡೋದೆ, ತಿನ್ನೋದೆ ಅಷ್ಟೇ ಗಾಯ್ಸ್. ನೋಡಿ 10 ವರ್ಷ ಕಾಕನ ಅಂಗಡಿಲಿ ಬಜ್ಜಿ ಹಾಕಿರೋದು ಗಾಯ್ಸ್, ಬರ್ದೆ ಏನು ಹಿಂಗೆ ಆಡ್ತಾಳೆ ಅಂತಲೇ ನಾನು ಏನು ಮಾಡ್ಕೊಡಲ್ಲ ಗೈಸ್. ಈಗ ಬಜ್ಜಿ ಹಾಕ್ತಾ ಇದ್ದಾರೆ ಚಂದ್ರಿಕಾ ಅವರು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಕ್ಕೋಬೇಕು ಗೈಸ್. ದಪ್ಪ ಬೇಕು ಅಂದರೆ ದಪ್ಪ ಹಾಕ್ಕೊಳ್ಳಿ, ಇಲ್ಲ ನನಗೆ ಇಷ್ಟು ಚಿಕ್ಕಕ್ಕೆ ಇರಲಿ ಅಂದರೆ ಬೇಕಾದ್ರೆ ಚಿಕ್ಕಕ್ಕೆ ಹಾಕ್ಕೊಳ್ಳಿ. ನಾವಿಬ್ಬರೇ ಇರೋದ್ರಿಂದ ನಾವು ಚಿಕ್ಕಕ್ಕೆ ಹಾಕೋತಾ ಇದ್ದೀವಿ. ನನಗೇನು ದಪ್ಪ ಬೇಡ. ಮತ್ತೆ ಏನಾದರೂ ಮಾತಾಡಿಕೊಂಡು ಇಷ್ಟು ಚಿಕ್ಕ ಆಗ್ತಾ ಇದೆಯಲ್ಲ ಚರಿ. ಸ್ಟಾರ್ಟಿಂಗ್ ನೋಡ್ತೀನಿ. ಅವ್ರ ಕುಕ್ಕಿಂಗ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಗಾಯ್ಸ್. ನಂಬಿಕೆ ಪ್ರಶ್ನೆ ಅಲ್ಲ ಗೈಸ್, ಅದು ನೋಡೋಣ ಗೈಸ್, ನೋಡೋಣ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಏನಾದರೂ ಮಾತಾಡ್ಕೊಂಡು ಮಾಡಿದರೆ ಚೆನ್ನಾಗಿರೋದು. ನೀವಿರುವಾಗ ಕ್ವಶನ್ ಕೇಳಿ ನಾವು ಆನ್ಸರ್ ಮಾಡ್ತೀವಿ. ಏನು ಕೇಳೋದು? ಆ ಕಡೆ ಹೋಗ್ತೀನಿ. ಹಿಂಗೆ ನಾವು ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಎಣ್ಣೆ ಚಟ್ ಅಂತ ಹಿಂಗೆ ಆರ್ಬೇಕು. ನೀರು ಬಿತ್ತು ಗೈಸ್ ಅದಕ್ಕೆ. ಗೈಸ್ ಯಪ್ಪ ಇಂಥ ಗೈಸ್ ನಿಮ್ಗೊಂದು ವಿಷಯ ಹೇಳ್ಬೇಕು ನಾನು. ಹೇಳಿ ಒಂದು ಫೋನ್ ಬಂದಿತ್ತು ಗೈಸ್. ಆ ಮಾತೇನ ಕೇಳಿಸ್ಕೊಂಡಿದ್ರೆ ನೀವು ಬಿದ್ದು ನಗಾಡ್ಬಿಡ್ತಾ ಇದ್ರಿ. ಏನಂತ? ಕರೆನ್ಸಿ ಹಾಕ್ಸ್ಕೊಳ್ಳಿ ಅಂತನಾ? ನಡುಗಿಸುತ್ತೆ ನಿನ್ನ ಆ ಫೋನ್. ಅದು ನನ್ನ ನಡಗ್ಸೋಕ್ಕೆ ಯಾರಿಂದ ಸಾಧ್ಯ? ನನಗೆ ಇಲ್ಲ, ಇದಾಗ್ತೀನಿ. ನಮ್ಮ ಪಪ್ಪನ ಒಂಚೂರು ನೋಡ್ಬಿಟ್ಟು ಖುಷಿ ಪಡಲಿ, ನನ್ನ ಮಗಳು ನನಗೆ ಎಷ್ಟೊಂದು ಎದುರುಕೋತಾಳೆ ಅಂತ. ಅದು ನಿಜಾನೇ ತಾನೆ. ಎದುರ್ಕೋಬೇಕು, ಮನೇಲಿ ಯಾರಿಗಾದ್ರೂ ಎದುರ್ಕೋಬೇಕು. ಅವಾಗಲೇ ಮಕ್ಕಳು ಸ್ವಲ್ಪ ಇತಿಮಿತಿಲಿ ಒಳ್ಳೆ ಬುದ್ಧಿ ಕಲಿತಾರೆ, ಬೇರೆಯವ್ರ ಥರ ಅಲ್ಲ. ನೀನೇನಂತೀಯ? ಬೇರೆಯವ್ರ ಥರ ಅಂದರೆ ಯಾರು ಅಂತ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಅಮ್ಮನೂ ವ್ಲಾಗ್ಸ್ ನೋಡ್ತಾರೆ, ನಾನು ಮರಿಬೇಡಿ. ನಾನೇ ನಿನ್ನೆ ಹೇಳಿದೆ.
ಚಂದ್ರಿಕಾ ಅಂತ ನಾನು ಯಾಕೆ ಹೇಳಿದೆ ಅಂತ ನಾನು ಇಲ್ಲಿ ಕೇಳಿದೆ. ನಾನು ಹೇಳಿದ್ದು ನಮ್ಮ ತರ ಬುದ್ಧಿ ಭಯ ಇರಬೇಕು ಅಂತ ಹೇಳಿದ್ದು. ನಿಮ್ಮ ಪಪ್ಪ ವ್ಲಾಗ್ಸ್ ನೋಡ್ತಾರೆ ಅಂತ ಹೇಳಿದ್ಮೇಲೆ ಗೈಸ್ ನಮ್ಮ ಅಮ್ಮನೂ ವ್ಲಾಗ್ಸ್ ನೋಡ್ತಾರೆ ಗೊತ್ತು. ಅಷ್ಟೇ ಗೈಸ್, ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಗಿರುತ್ತೆ ಅನ್ಸುತ್ತೆ ನಿಮ್ಗೂ. ಏನ್ ಮಾಡೋದು ಗೈಸ್, ನಮ್ಮ ಮನೇಲಿ ನನ್ನ ಮಾತು ಯಾರು ನಂಬಲ್ಲ. ನಮ್ಮ ಮಮ್ಮಿನೂ ನಂಬಲ್ಲ, ನಮ್ಮ ಪಪ್ಪನೂ ನಂಬಲ್ಲ. ಇಲ್ಲಿ ಇವಳು ಒಬ್ಳು ಮಾತನ್ನ ಮಾತ್ರ ನಂಬ್ತಾರೆ. ಏನು ಮಾಡೋದ, ನನ್ನ ನಂಬ ಜೀವ ಯಾವುದೂ ಇಲ್ಲ. ಅದು ಯಾರು ನಂಬ್ತಾರೆ ಅಂದರೆ ತೇಜೋಕ ಒಬ್ಬರು ನಂಬ್ತಾರೆ ನನ್ನ ಅಷ್ಟೇ. ನಮ್ಮ ಮಮ್ಮಿನೂ ಇವಳಿಗೆ ಸಪೋರ್ಟು, ನಮ್ಮ ಪಪ್ಪನೂ ಇವಳಿಗೆ ಸಪೋರ್ಟು, ಆಂಟಿನೂ ಇವಳಿಗೆ ಸಪೋರ್ಟು. ಸತ್ಯಕ್ಕೆ ಸಪೋರ್ಟ್ ಗೈಸ್. ಯಾಕೆ ಹೇಳಿ, ಇವಳು ಬುದ್ಧಿ ಗೊತ್ತಿರೋದು ನನಗೆ ತೇಜೋಕ್ಕೂ ಇಬ್ಬರಿಗೆ ಅಷ್ಟೇ. ಅದಕ್ಕೋಸ್ಕರ ತೇಜೋಕ ನನಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಅವ್ರಿಗೆಲ್ಲ ಗೊತ್ತಿಲ್ಲ, ಪಾಪಚಿಗಳು ಅವ್ರಿಗೆ ಗೊತ್ತಿಲ್ಲ ಪಾಪಾಚೇರಿ ಒಳ್ಳೆಯವಳು, ಏನು ತೀಟೆ ಮಾಡಲ್ಲ, ತುಂಬ ಒಳ್ಳೆ ಹುಡುಗಿ ಅನ್ಕೊಬಿಟ್ಟವ್ರೆ. ಶಾಂತಿ ಇರಲಿ, ಸ್ವಲ್ಪ ದಾರ ತನಕನಾದ್ರು ಶಿಲ್ಪ ಅವರೇ. ಸಪ್ಪೆ ಅನೇ ಉಪ್ಪೇ ಹಾಕಿಲ್ಲ. ಆಗ್ತಲ್ಲ, ಹಾಕಿದ್ದೀನಿ ಕರೆಕ್ಟ್. ಕಿಂಗ್ ಆಫ್ ದ ಕಿಚನ್. ಜಾಸ್ತಿ ಸಪ್ಪೆ ಜಾಸ್ತಿ ಸಪ್ಪೆ. ಆಮೇಲೆ ಸಪ್ಪೆ ಮಾಡಬೇಕು, ಆಮೇಲೆ ಉಪ್ಪು ಹಾಕಬೇಕು. ಆಮೇಲೆ ಉಪ್ಪು ಜಾಸ್ತಿ ಹಾಕಬೇಕು, ಅದಾದ್ಮೇಲೆ ಉಪ್ಪು ಹಾಕಬೇಕು. ಅದಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಮತ್ತೆ ನೀರು ಹಾಕಬೇಕು. ಇದೇ ಹುಡುಗಿರ ಟ್ರಿಕ್ಸ್. ಇವಾಗ ನಾನು ಟೇಸ್ಟ್ ನೋಡಿ ಹೇಳ್ತೀನಿ. ನಾನು ಹಿಂಗೆ ಅನ್ಬೇಕು, ನೀನಲ್ಲ. ಸುಡ್ತಾ ಇದೆಯಲ್ಲ ಚರಿ. ಸಪ್ಪೆ ಸಪ್ಪೆ. ಬಸ್ ಒಂದು ಬಜ್ಜಿನ ನೋಡಿದ ತಕ್ಷಣ ಹೇಗೆ ಟೇಸ್ಟ್ ಇದೆ ಅಂತ ಹೇಳ್ಬೋದು ಅಂದರೆ ನೋಡಿ ಗೈಸ್, ಕಾಣಿಸ್ತಿದ್ಯಾ? ಕ್ರಿಸ್ಪಿನೆಸ್ ನೋಡಿ ಗೈಸ್. ಓಪನ್ ಮಾಡೋದು ನೋಡಿ ಗೈಸ್. ಹೊಗೆ ಕಾಣಿಸ್ತಿದ್ಯಾ ಗೈಸ್? ಹೊಗೆ 100 ಮಿಸ್ ಕಾಲ್ಸ್ ಫ್ರಮ್ ತಾಜ್ ಹೋಟೆಲ್. ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಗೈಸ್, ಹಂಗಿಸುವವರಿರಬೇಕು ಹಂದಿಯಂತೆ. ಅಷ್ಟೇ. ಮಮ್ಮಿ ಪಾಪ ಇದನ್ನ ನೋಡಲೇಬೇಕು ನೀವು. ನಿಮ್ಮ ಮಗಳನ್ನ ಹಂದಿ ಅಂತ ಕರೆದಿದ್ದಾಳೆ. ಇದನ್ನ ನೀವು ನೋಡಲೇಬೇಕು. ನಾಳೆ ನೀವು ನನಗೆ ನೋಡ್ಬಿಟ್ಟು ಫೋನ್ ಮಾಡಲೇಬೇಕು ಅಷ್ಟೇ. ಯಾವಾಗಲೂ ಚೆರಿ ಅಂತ ವಹಿಸ್ಕೊಳ್ಳೋದಲ್ಲ. ಮಗಳನ್ನ ಒಂಚೂರು ವಹಿಸ್ಕೊಡಿ. ಅಂಕಲ್ ಆಂಟಿ, ನಾನು ನಿಮ್ಮ ಮಗಳನ್ನ ಹಂದಿ ಅಂತಿಲ್ಲ, ನನ್ನ ಗಾದೆ ಹೇಳಿದ್ದೆ. ಒಂಚೂರು ದಪ್ಪ ಮಾಡಾನೆ, ಒಂಚೂರು ಶೆಫ್ ಅಂತ ಅಂದಿದ್ದಕ್ಕೆ ಓವರ್ ಆಗಾಡ್ತಾವಳೆ ಗೈಸ್. ಆ ಶೆಫ್ ಅನ್ನೋದ್ರಲ್ಲೂ ಮಾಡಿದ್ಲಲ್ಲ ಸರ್ ಗೈಸ್ ಅವಮಾನ. ಸಪ್ಪೆ ಆದ್ರೂ ಹಿಂಗೆ ಎತ್ಕೊಂಡು ತಿಂತಾವಳಲ್ಲ, ನಾಚಿಕೆ. ಅವಳೇನು ಸೈಡ್ಗೆ ಇರ್ತಾವಳ ಗೈಸ್, ಅವಳು ಎತ್ಕೊಂಡು ತಿಂತಾವಳೆ. ಯಪ್ಪ ಮಾತಾಡ್ಸಿರಿ ಏನಾದ್ರು. ಏನು ಮಾತಾಡೋದು ಗೈಸ್? ಏನು ಮಾತಾಡೋದು ತಪ್ಕೊಂಡು ಹಿಡಿತಾಳೆ. ಏನು ಹೇಳೋದು? ಮಾತಾಡಿದ್ರೆ ತಪ್ಕೊಂಡು ಹಿಡಿತೀವಿ, ಸರಿ ಮಾತಾಡಿದ್ರೆ ಕಂಡು ಹಿಡಿತೀವಿ. ಸುಳ್ಳಿ ಗೈಸ್ ಇವಳು. ಪಾಪ ಮಮ್ಮಿ ನೋಡಿ, ನಾನೇನು ಚಿಕ್ಕ ಮಗುನ ಎಲ್ಲದಕ್ಕೂ ಪಾಪ ಮಮ್ಮಿ ನನಗೆ. ಅಯ್ಯೋ ಗೈಸ್, ನಾನು ಹೇಳೋದು, ನೀವು ನೋಡ್ದಂಗೆ 2 ಬ್ಲಾಗಿಂದ ಬರೀ ನಾನೇ ಕುಕ್ ಮಾಡ್ಕೊಡ್ತಾ ಇದ್ದೀನಿ. ಒಂದಿನ ಅಂದ್ರೆ ಅವ್ರು ಕುಕ್ ಮಾಡ್ಕೊಡ್ತಾಳ ಗೈಸ್ ನನಗೆ. ಬೆಳಗ್ಗೆ ಉಪ್ಪು ಸಾಂಬಾರು ಮಾಡಿದ್ದೀನಿ, ನಾಳೆ ಬೆಳಗ್ಗೆಗೆ ದೋಸೆಗೆ ನೆನೆ ಹಾಕಿದ್ದೀನಿ. ಅದನ್ನೆಲ್ಲ ರುಬ್ಬೋದು ನಾನು. ಟಿಫನ್ ನಾನು ಮಾಡ್ತೀನಿ ಸಮಟೈಮ್ಸ್ ಗೈಸ್, ಆದರೆ ನಾನು ವ್ಲಾಗ್ ಮಾಡೋಷ್ಟು ನಂಗೆ ಪೇಷನ್ಸ್ ಇರಲ್ಲ. ಸಮಟೈಮ್ಸ್ ನಾನು ಇವತ್ತೇನು ವ್ಲಾಗ್ ಮಾಡಿಲ್ಲ ಆಯ್ತಾ. ಬಟ್ ಒಂದು ಹೇಳೋದು ಏನಂದ್ರೆ, ನಂಗೆ ಏನಾರು ತಿಂಡಿ ಮಾಡ್ಕೊಡ್ತಾ ಇದ್ದಾಳೆ ಗೈಸ್ ಇವಳು. ನಾನು ಬರೀ ಮಾಡ್ತಾ ಇದ್ದೀನಿ, ಇವಳು ತಿಂತಾ ಇದ್ದಾಳೆ. ಯಾಕಂದ್ರೆ ಶೆಫ್ ಆಗ್ಬೇಕು ಅಂತ ಆಸೆ ಇರೋದು ಅವಳಿಗೆ, ಅವಳು ಮಾಡಬೇಕು. ನೀನ್ ಕಣೆ ಶೆಫ್ ಅನ್ನೋದು, ನೀನ್ ನನ್ನ ಶೆಫ್ ಅನ್ನೋ. ನಾನು ಶೆಫ್. ಓಕೆ, ನೆಕ್ಸ್ಟು ವ್ಲಾಗಲ್ಲಿ ನೆಕ್ಸ್ಟ್ ಏನಾದರೂ ಕುಕ್ಕಿಂಗ್ ವ್ಲಾಗ್ ಮಾಡಿದ್ರೆ ನಾನು ಕುಕ್ ಮಾಡ್ತೀನಿ, ಇವಳು ಟೇಸ್ಟ್ ಮಾಡ್ತಾಳೆ. ಓಕೆ, ಏನು ಬೇಕು ಅಂತ ಈಗಲೇ ಹೇಳ್ಬಿಡು ರೆಕಮೆಂಡೇಶನ್ ಏನಿಂದು. ನೋಡ್ತೀನಿ ಗೈಸ್, ಸ್ವಲ್ಪ ಟೈಮ್ ಕೊಡಿ, ನಾನು ನೋಡ್ಬಿಟ್ಟು. ಈಸಿದು ಹೇಳ್ಬೇಕು, ಅದ್ರ ಖರ್ಚು 100 ರೂಪಾಯಿ ಒಳಗಿರ್ಬೇಕು. ಹಂಗಾದ್ರೆ ಮಾತ್ರ. ಆಯಿತು, ದಪ್ಪಕ್ಕೆ ಮಾಡ್ಸರಿ. ಇನ್ನೆಷ್ಟು ದಪ್ಪಕ್ಕೆ ಮಾಡ್ತಾರೆ? ಅಲ್ಲ, ಗೋಳಿ ಬಜ್ಜಿ ಅಂದ್ರೆ ಗುಂಡಕ್ಕೆ ಬರ್ಬೇಕು ತಾನೆ. ಇದೇನಾಗಲ್ಲ, ಸ್ವಲ್ಪ ತೆಳ್ಳಾಗ್ಬಿಟ್ಟೈತೆ. ತೆಳ್ಳ ಏನೀಗ ಮಾಡಿದೆ, ನಮ್ಮ ಸಬ್ಸ್ಕ್ರೈಬರ್ಸ್ ತೆಳ್ಳ ಮಾಡ್ಕೊಬಿಡಲ್ವ ಆಮೇಲೆ. ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅವ್ರಿಗೆ, ಸುಮ್ಮನಿರು. ಎಲ್ಲ ನಿನ್ನ ಥರ ದಡ್ರೆ ಇರ್ತಾರಾ ಅಂತೀಯ? ನಮ್ಮ ಥರ ಬುದ್ಧಿವಂತರು ಇರ್ತಾರೆ. ನಾಳೆ ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ
ಚೆರಿಗೆ ಓಮ್ ಸಿಕ್ ಆಗಿದೆ. ಸೊ ಅವಳು ಅಲ್ಲಿಗೆ ಹೋದ್ರೇ ಕ್ಯೂರ್ ಆಗೋದು. ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ ಗೈಸ್. ಏನು ಹೇಳ್ತೀರಾ ಓಮ್ ಸಿಕ್ ಲೇಡಿ? ಹಾಂ చెప్పండి. ಅವಳಿಗೆ ಕುಕ್ ಮಾಡುವಾಗ ಗಾಬರಿ ಮಾಡಬಾರ್ದು, ಆಮೇಲೆ ಕುಕ್ ಹಾಕ್ಬಿಡ್ತಾಳೆ ನಮ್ಮನ್ನ. ಗೈಸ್ ಅವತ್ತು ಮಾಡಿದಂಥ ಚಿಕ್ಕಿ ಇದು ಇವತ್ತು ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಾಡಿದ್ದಾಳೆ. ತಿನ್ನೋಕೆ ಕಷ್ಟ, ಅಲ್ಲಿ ನೋಯುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಉಪ್ಪು ಆ್ಯಡ್ ಮಾಡಿದ ಮೇಲೆ ನಾನು ಟೇಸ್ಟ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಕಾಯಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ನನ್ನ ಕೈ. ಸ್ವೀಟ್ ತಿಂದ್ಬಿಟ್ಟು ನನ್ನ ಟೇಸ್ಟ್ ಗೊತ್ತಾಯ್ತಾರ. ಚೆನ್ನಾಗಿದೆ ಗಾಯ್ಸ್. ಫೈನಲಿ ಇಷ್ಟು ಗೋಲಿ ಬಜ್ಜಿ ಮಾಡಿದ್ದೀವಿ. ಬಟ್ ಇದು ಗೋಲಿ ಥರ ಇಲ್ಲ, ಒಳ್ಳೆ ಕುಂಟೆ ಬಿಲ್ಲೆ ಆಡುವಾಗ ಕಲ್ಲೇಸ್ಕೊಂಡು ಆಡ್ತೀವಲ್ಲ ಆ ಥರ ಇದೆ. ಬೇಕು ಅಂತ ಚಿಕ್ಕದಾಕಿದ್ದು ಬೇಕು ಅಂತನೂ ಬೇಡ ಅಂತ ಹಾಕ್ದಾಗ ತೋರಿಸಿಲ್ಲ ಗೈಸ್, ಈಗ ತೋರಿಸ್ತಾಳೆ. ಇವಳಿಗೆ ಏನು ಹೇಳಬೇಕು? ಫೈನಲಿ ಇಷ್ಟು ರೆಡಿಯಾಗಿದೆ. ಅರ್ಧ ಆಲ್ರೆಡಿ ತಿಂದಿದ್ದಾಳೆ. ಸೊ ಇವಳು ತಿಂದಿದ್ದಾಳೆ ಗೈಸ್, ನಾನು ಒಬ್ಬಳೆ. ಬಾ ಹೆಣ್ಣು ಮಾಡೋಣ, ಬಾ ಎಲ್ಲಿ ಹೋಯ್ತಾ ಇದೆಯಾ, ಬಾ 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 ಬಾ. ಈ ಥರ ಮಾಡಿದ್ದೀವಿ ಗೋಲಿ ಬಜ್ಜಿನ. ಸಾರಿ, ಮಾಡಿದ್ದಾಳೆ ಗೋಲಿ ಬಜ್ಜಿನ. ಇದು ಬೇಡ, ಲಾಸ್ಟ್ ಉಳಿದಿದ್ನ ಹಿಂಗೆ ಹಾಕಿದ್ದೀನಿ ಗೈಸ್. ಮುಂಚೆದೆಲ್ಲ ಗೋಲಿನೇ ಇತ್ತು. ಇವಳು ಸುಳ್ಳು ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ. ಚೆನ್ನಾಗಿ ಮಾಡೋಣ, ಸೂಪರ್ ಮಾಡೋಣ. ಏನು ಸಾಕಾಯ್ತು, ಗೋಲಿ ಥರನೇ ಇತ್ತು ಗೈಸ್. ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡಿಬೋದಿತ್ತು. ಆಯಿತು, ವ್ಲಾಗ್ನ ಎಂಡ್ ಮಾಡಿ ನೀವೇ ನೋಡೋಣ. ನಾನು ಮಾಡಲ್ಲ ಗೈಸ್, ನಾನು ಆಲ್ರೆಡಿ ಮಾಡಿದ್ದೀನಿ. ಇವಳೇ ಮಾಡಲಿ ಈಗ. ಆಯ್ತು ಮಾಡು, ನೀನು 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 ಮಾಡು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಗೈಸ್, ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ಡೈಲಿ ನೋಡಿ ಗೈಸ್ ಅಂತ ಹೇಳ್ತಾ ಬಾಯ್ ಬಾಯ್.